صل على محمد وآل محمد اللهم صل ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಯುವಕರೇ, ಈ ಟ್ರೆಂಡ್ ಬಗ್ಗೆ ನೀವು ಕೇಳಿದ್ದೀರಾ? ಇದು ಕೇವಲ ನಿಮಗೆ ಮಾತ್ರ. ಇಂದೆಲ್ಲರೂ ಕೂಡ ಟ್ರೆಂಡ್ನಿಂದ ಹೋಗುವಂತಹ ಸಮಯ. ಆದ್ದರಿಂದ ಇದನ್ನೊಮ್ಮೆ ಕೇಳಿ ನೋಡಿ. ನಾವು ಅರ್ಶಿನ ನೆರಳು ಸಿಗುವಂತಹ ಒಂದು ವಿಭಾಗದ ಕುರಿತು ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು ಅದರ ಎರಡನೇ ವಿಭಾಗ, ವಶಾಬುನ್ ನಶಅ ಫೀ ಇಬಾದತಿಲ್ಲಾ, ಅಲ್ಲಾಹನ ಆರಾಧನೆಯಲ್ಲಿ ಮಗ್ನರಾದಂತಹ ಯುವಕರು ಅಥವಾ ಆರಾಧನೆಯಲ್ಲಿ ಬೆಳೆದು ಬಂದಂತಹ ಯುವಕರು. ಯುವತ್ವ ಎಂದು ಹೇಳುವಾಗ ಟೀನೇಜ್ ಎಂದು ನಾವು ಹೇಳ್ತೇವೆ. ಆ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಕೆಡುಕಿನ ಕಡೆಗೆ ನಮ್ಮನ್ನು ಆಹ್ವಾನಿಸಲು ಅದೆಷ್ಟೋ ಜನರು ನಮಗೆ ಸಿಗುತ್ತಾರೆ. ಆದರೂ ಕೂಡ ಆ ಸಮಯದಲ್ಲಿ ಅಲ್ಲಾಹನ ಆರಾಧನೆಯ ಮಾರ್ಗದಲ್ಲಿ ಬೆಳೆದಂತಹ ಯುವಕ ಯುವತಿ ಖಂಡಿತವಾಗಿಯೂ ಅವರಿಗಾಗಿದೆ ಅರ್ಶಿನ ನೆರಳು. ಆದ್ದರಿಂದ ಈ ಒಂದು ಹದೀಸನ್ನು ಕೇಳುವಂತಹ ಟೀನೇಜ್ನಲ್ಲಿರುವಂತಹ ವ್ಯಕ್ತಿಗಳು ಚಿಂತಿಸಬೇಕಾದದ್ದು, ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮಗೆ ಕೆಡುಕುಗಳನ್ನು ಮಾಡಲು, ತಪ್ಪುಗಳನ್ನು ಮಾಡಲು ಅದೆಷ್ಟೋ ಅವಕಾಶಗಳು ಸಿಗ್ತಾ ಇದೆ. ಆದರೆ ನೀವು ಮಾಡಬೇಕಾದದ್ದು, ನನಗೆ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಅರ್ಶಿನ ನೆರಳು ಸಿಗಬೇಕು, ಆ ನೆರಳಿನಲ್ಲಿ ನಾನು ಆಶ್ರಯ ಪಡೆಯಬೇಕು ಎಂದಿದ್ದರೆ ಖಂಡಿತವಾಗಿಯೂ ನೀವು ಟ್ರೆಂಡಿನ ಹಿಂದೆ ಹೋಗುವುದನ್ನು ನಿಲ್ಲಿಸಿ. ಇಸ್ಲಾಂ ನಿಷೇಧಿಸಿದ ಟ್ರೆಂಡಿನ ಹಿಂದೆ ಹೋಗುವುದನ್ನು ನೀವು ನಿಲ್ಲಿಸುವುದಾದರೆ ಖಂಡಿತವಾಗಿಯೂ ನಿಮಗೆ ನಾಳೆ ಅರ್ಶಿನ ನೆರಳು ಸಿಗುತ್ತದೆ. ಅದಕ್ಕೆ ನೀವು ಮಾಡಬೇಕಾದದ್ದು, ನಿಮ್ಮ ಯುವತ್ವವನ್ನು ಅಲ್ಲಾಹನಿಗೋಸ್ಕರ, ಅಲ್ಲಾಹನ ದೀನ್ಗೋಸ್ಕರ, ಆರಾಧನೆಗೋಸ್ಕರ ನೀವು ಮೀಸಲಿಡಬೇಕು. ಹಾಗೆ ಮೀಸಲಿಡುವುದಾದರೆ ಮಾತ್ರ ಅಲ್ಲಾಹನ ಅರ್ಶಿನ ನೆರಳು ಸಿಗಲು ಸಾಧ್ಯ. ಅಲ್ಲಾಹನು ಎಲ್ಲ ಯುವಕರನ್ನು, ಯುವತಿಯರನ್ನು ಅಲ್ಲಾಹನ ಮಾರ್ಗದಲ್ಲಿ ಆರಾಧನೆಯಲ್ಲಿ ಮಗ್ನರಾಗಿ ಜೀವಿಸಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.